ನಮಸ್ಕಾರ ಬೆಂಗಳೂರು. ನಾನೇನು ಅಳ್ತಿಲ್ಲ, ಆದರೆ ನನ್ನ ಸ್ಪೆಕ್ಸು ಮತ್ತೆ ಮನೇಲಿ ಬಿಟ್ಟು ಬಂದಿದ್ದೀನಿ. ಇವತ್ತು ಏನೇನು ಕಾಣಿಸುತ್ತೋ ಇಲ್ವೋ ಗೊತ್ತೇ ಇಲ್ಲ. ನಾವೇನು ಇರಬೇಕು ಹೋಗ್ಬೇಕೋ ಗೊತ್ತಿಲ್ಲ. ಸಡನ್ ಆಗಿ ಬಂದ್ಬಿಟ್ಟು ಕೆಮಿಸ್ಟ್ರಿ ಕ್ಲಾಸ್ 2 ಅವರ್ ಅಂದ್ಬಿಟ್ಟು 2 ಅವರ್ ತೊಂತ ಇದೆ. ಹಂಗೆ ಕ್ಲಾಸ್ ಎಲ್ಲ ಆದಮೇಲೆ ನನ್ನ ಟೈಮ್ ಬಂತು ನೋಡಿ 1:30. ಎಲ್ಲರೂ ಡಬ್ಬಿ ಓಪನ್ ಮಾಡ್ತಿದ್ರೆ ನನಗೆ ಒಳ್ಳೆ ಮುಷ್ಟಾಂಗ ಭೋಜನ ಅನ್ಸ್ಬಿಡ್ತು. ಇನ್ನೇನು ತಿಂದಿದ್ದೆಲ್ಲ ಆದಮೇಲೆ ಬೀಚ್ ಹಾಕೋಣ ಅಂತ ಆಚೆ ಬಂದು ನೋಡಿದ್ರೆ EC ಬ್ರಾಂಚ್ ಅವರು ಫುಲ್ ಗ್ರ್ಯಾಂಡಾಗಿ ಫೆಸ್ಟಿವಲ್ ನಡೆಸ್ತಿದ್ರು. ಹಂಗೆ ಕೆಳಗೆ ನೋಡಿದೆ ವೆರೈಟಿ ಫುಡ್ಸ್ ಎಲ್ಲ ತಿಂತಾ ಇದ್ರು. ಇವ್ರನ್ನೆಲ್ಲ ನೋಡ್ತಿದ್ರೆ ನಮ್ಮ ಫೆಸ್ಟ್ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೆ. ಅಯ್ಯೋ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹಂಗೆ ಟೈಮ್ ನೋಡ್ತೀನಿ 1:45, 2 ಗಂಟೆಗೆ ಕ್ಯಾಡ್ಲೆ ಹತ್ರ ಇರಬೇಕು. ನೋಡ್ರಪ್ಪ, ಇದೆ ಕ್ಯಾಡು. ಇವನೇನೋ ಇನ್ಕಂಪ್ಲೀಟ್ ಇತ್ತು ಅನ್ಸುತ್ತೆ, ಬರ್ಕೊಂಡ್ ಕೂತಿದ್ದಾರೆ. ಇನ್ನು 10 ನಿಮಿಷದಲ್ಲಿ ನಾವು ಅಲ್ಲಿ ಇರ್ಬೇಕು. ಆಮೇಲೆ ನೆನಪಾಯ್ತು A4 ಶೀಟ್ ತಗೋಬೇಕಿತ್ತು ಅಂತ. ಇದೇನಿಕ್ಕಪ್ಪ ಅಂದ್ರೆ ಅದೇ ಅವಾಗ ತೋರಿಸಿದ್ನಲ್ಲ, ಅದೆಲ್ಲ ಸಿಸ್ಟಮ್ ಅಲ್ಲಿ ಮಾಡಾದ್ಮೇಲೆ ಇದನ್ನ ಪ್ರಿಂಟ್ ಔಟ್ ತೆಗೆಸ್ಕೊಂಡು ಸರ್ ಹತ್ರ ಸೈನ್ ಹಾಕ್ಸ್ಕೋಬೇಕು. ಏನೇನೋ ಪ್ರೊಸೀಜರ್ ಇದೆ. ಅಪ್ಪ ಎಲ್ಲಾನು ಮುಗಿತು, ಸುಸ್ತಾಗೋಯ್ತು. ಅದಕ್ಕೆ ಆಡ್ ಕೇಳ್ತಾ ಇದೀವಿ. ತಲೆ ಎಲ್ಲ ಯಾರ್ಯಾರು ಆಫ್ ರೋಡಿಂಗ್ ಮಾಡ್ಬೇಕು ಅಂತ ಇದ್ದೀರಾ, ನಮ್ಮ ಏರಿಯಾಗೆ ಬನ್ನಿ. ನೋಡಿ, ಫುಲ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಪಡಿಬೋದು ನೀವು. ಹಳ್ಳ ಪಳ್ಳ ಸಕ್ಕದಾಗಿದೆ. ನಿಮ್ಗೆ ಡ್ರೈವ್ ಮಾಡೋಕ್ಕೆ ಒಳ್ಳೆ ಜಾಗ ಇದು, ಅಂದರೆ ಆಫ್ ರೋಡಿಂಗ್ ಅವ್ರಿಗೆ ಕರ್ಮ ಗುರು. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಕೀ ಎತ್ಕೊಂಡು ನಾನು ಮರ್ತೋಗಿದ್ದ ಸ್ಪೆಕ್ಸ್ನ ಎತ್ಕೊಂಡು ಎಲ್ಲ ಹೊರಟೆ. ಇವಾಗ ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಾನು ಬಾಲಾಜಿ ಬೇಕರಿಗೆ ಬಂದಿದ್ದೀನಿ. ಇಲ್ಲಿ ಸಿಗೋ ಪಫು ಮತ್ತು ದಿಲ್ ಪಸಂದ್ ಮಾತ್ರ ಸಕ್ಕತ್ತಾಗಿರುತ್ತೆ. ಇದು ಮಿನಿ ದಿಲ್ ಪಸಂದ್ ಅಂತ, ಒನ್ ಆಫ್ ದ ಫೇವ್ರೇಟು. ಇದು 28 ರೂಪಾಯಿ ನೋಡಿ. ಇನ್ನು ನಾನು ನೆಕ್ಸ್ಟ್ ತೊಗೊಂಡಿದ್ದೆ ಪಫು, ಇದು 23 ರೂಪಾಯಿ. ಆದಷ್ಟು ಬೇಕರಿ ಐಟಮ್ಸ್ ಅವಾಯ್ಡ್ ಮಾಡಿ. ಕ್ರೇವಿಂಗ್ ಅನಿಸಿದ್ರೆ ಅವಾಗ ತಿನ್ನಿ. ಇನ್ನೇನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋಗ್ತಿದ್ರೆ ಒಂದು ನೆನಪಾಯಿತು. ಎಷ್ಟೊಂದು ಜನ ನೋಡ್ತಿದ್ದೀರಾ ಆದರೆ ಫಾಲೋ ಮಾಡ್ತಿಲ್ಲ. ಆದಷ್ಟು ಬೇಗ ಫಾಲೋ ಮಾಡಿ.